ಜಯಂತಿಗಳು ಜನಸಾಮಾನ್ಯರಿಗೆ ಸ್ಫೂರ್ತಿಯಾಗಬೇಕು. ತಹಶೀಲ್ದಾರ್ ಗಗನ ಸಿಂಧು, ಶಿಡ್ಲಘಟ್ಟ. ಮಹನೀಯರ ಜಯಂತಿಗಳು ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗದೆ ಅವರ ಜೀವನ ಮೌಲ್ಯಗಳು ಹಾಗೂ ಆದರ್ಶಗಳು ಜನಸಾಮಾನ್ಯರಿಗೆ ಸ್ಫೂರ್ತಿಯಾಗುವ ರೀತಿಯಲ್ಲಿ ಆಚರಿಸಬೇಕು. ರಾಷ್ಟ್ರೀಯ ಹಬ್ಬಗಳು ಹಾಗೂ ಜಯಂತಿಗಳನ್ನು ಸರ್ಕಾರದ ಮಾರ್ಗಸೂಚಿಗಳಂತೆ ಶಿಸ್ತುಬದ್ಧವಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಸಬೇಕು ಅಂತ ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರು ಹೇಳಿದರು. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ತಾಲೂಕಿನಲ್ಲಿ ನಡೆಯಲಿರುವ ವಿವಿಧ ರಾಷ್ಟ್ರೀಯ ಹಬ್ಬಗಳು ಹಾಗೂ ಮಹನೀಯರ ಜಯಂತಿಗಳ ಆಚರಣೆಗೆ ಸಂಬಂಧಿಸಿ ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಯಂತಿ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಲಾಗುತ್ತಿದ್ದು, ಇದರಿಂದ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಾಗೋದರ ಜೊತೆಗೆ ಇತರ ಮಕ್ಕಳಿಗೂ ಪ್ರೇರಣೆಯಾಗ್ತಿದೆ. ಈ ಪದ್ಧತಿಯನ್ನು ಪ್ರತಿ ವರ್ಷ ಮುಂದುವರಿಸಿಕೊಂಡು ಬರಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪಟ್ಟಿ ಹಾಗೂ ಅಗತ್ಯ ದಾಖಲೆಗಳನ್ನು ಮುಂಚಿತವಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗಣರಾಜ್ಯೋತ್ಸವದ ಯಶಸ್ಸಿಗೆ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಅತ್ಯಂತ ಪ್ರಮುಖವಾಗಿದ್ದು, ಈ ಬಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಜೊತೆಗೆ ಸರ್ಕಾರಿ ಮತ್ತು ಖಾಸಗಿ ಪಿಯು ಕಾಲೇಜು ವಿದ್ಯಾರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡಿದರು. ಈ ಬಾರಿ ಗಣರಾಜ್ಯೋತ್ಸವವನ್ನು ನೆಹರು ಕ್ರೀಡಾಂಗಣದಲ್ಲಿ ಆಚರಿಸಲು ತೀರ್ಮಾನಿಸಲಾಗಿದ್ದು, ಮೈದಾನದ ಭೂಮಿಯ ಮಟ್ಟ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಎತ್ತರದ ವೇದಿಕೆ ನಿರ್ಮಿಸುವುದು, ಧ್ವಜಾರೋಹಣಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಹಾಗೂ ಮುಂದಿನ ದಿನಗಳಲ್ಲಿ ಶಾಶ್ವತ ವೇದಿಕೆ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ. ಮಕ್ಕಳು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಸ್ಟೇಡಿಯಂನಲ್ಲಿ ಶೆಲ್ಟರ್ ವ್ಯವಸ್ಥೆ ಕಲ್ಪಿಸಲು ಕ್ರೀಡಾ ಇಲಾಖೆ ಮತ್ತು ಪಿಡಬ್ಲ್ಯೂಡಿ ಮೂಲಕ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದರು. ಎಲ್ಲ ರಾಷ್ಟ್ರೀಯ ಹಬ್ಬಗಳು ಹಾಗೂ ಜಯಂತಿಗಳನ್ನು ಶಿಸ್ತುಬದ್ಧವಾಗಿ ಸಾರ್ವಜನಿಕರು ಹೆಚ್ಚಿನ ಭಾಗವಹಿಸುವಿಕೆಯಿಂದ ಯಶಸ್ವಿಯಾಗಿ ಆಚರಿಸಬೇಕು. ಎಲ್ಲ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಕಾರ್ಯಕ್ರಮಗಳ ಗೌರವ ಹೆಚ್ಚಿಸಬೇಕು ಅಂತ ಹೇಳಿದರು. ಜಯಂತಿ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು. ಯಾವುದೇ ಕಾರಣಕ್ಕೂ ಗೈರು ಹಾಜರಾದಲ್ಲಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗುವುದು ಅಂತ ತಹಶೀಲ್ದಾರ್ ಗಗನ ಸಿಂಧು ಎಚ್ಚರಿಕೆ ನೀಡಿದರು. ಎಂದಿನ ಪೂರ್ವಭಾವಿ ಸಭೆಗೆ ಗೈರು ಹಾಜರಾದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗುವುದು ಎಂದರು. ಸಭೆಯಲ್ಲಿ ಜನವರಿ 14ರಂದು ಶಿವಯೋಗಿ ಸಿದ್ದರಾಮ ಜಯಂತಿ, ಜನವರಿ 19ರಂದು ಮಹಾಯೋಗಿ ವೇಮನ ಜಯಂತಿ, ಜನವರಿ 21ರಂದು ಅಂಬಿಗರ ಚೌಡಯ್ಯ ಜಯಂತಿ, ಜನವರಿ 25ರಂದು ಸವಿತಾ ಮಹರ್ಷಿ ಜಯಂತಿ ಹಾಗೂ ಫೆಬ್ರವರಿ 1ರಂದು ಮಡಿವಾಳ ಮಾಚಿದೇವ ಜಯಂತಿಗಳನ್ನು ಸಮರ್ಪಕವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುವ ಕುರಿತು ನಿರ್ಣಯ ಕೈಗೊಳ್ಳಲಾಯಿತು. ಜೊತೆಗೆ ಜನವರಿ 26ರಂದು ನಡೆಯಲಿರುವ ಗಣರಾಜ್ಯೋತ್ಸವವನ್ನು ಸರ್ಕಾರದ ಮಾರ್ಗಸೂಚಿಗಳಂತೆ ಗೌರವಯುತವಾಗಿ ಹಾಗೂ ಸಂಭ್ರಮದಿಂದ ಆಚರಿಸುವ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ಸಭೆಯಲ್ಲಿ ನಗರಸಭಾ ಪೌರಾಯುಕ್ತೆ ಅಮೃತ, ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ ಮೂರ್ತಿ, ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಜಗದೀಶ್, ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಮುದಾಯದ ಮುಖಂಡರು ಹಾಜರಿದ್ದರು. ಆಸ್ ದಿ ಹೆಡ್ ಆಫ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಎಲ್ಲ ಅಧಿಕಾರಿಗಳು ಯಾರ್ಯಾರು ಗೈರ್ಹಾಜರಿದ್ದಾರೆ ಅವ್ರಿಗೆ ನೋಟಿಸ್ ಕೊಡಬೇಕು. ಜಯಂತಿ ಆಚರಣೆ ಒಟ್ಟಿಗೆ ಅದಕ್ಕೆ ನಮ್ಮ ತಾಲೂಕು ಅಧಿಕಾರಿಗಳು ಸ್ಪಂದಿಸಿ ಒಟ್ಟಿಗೆ ಬಂದಿಲ್ಲ ಅಂದ್ರೆ ಅದಕ್ಕೆ ಅನ್ಇಂಟಿಮೇಟೆಡ್ ಆಗಿ ಯಾವ ಆಫೀಸರ್ ಎಕ್ಸ್ಕ್ಯೂಸ್ ಕೇಳಿಲ್ಲ, ಹಾರ್ಟಿಕಲ್ಚರ್ ಅವ್ರು ಕೇಳಿಲ್ಲ ನನಗೆ. ಅದು ಬಿಟ್ಟರೆ ವಿದ್ಯಾರ್ಥಿಗಳು ಅವ್ರಿಗೆ ನೋಟಿಸ್ ಪಬ್ಲಿಕ್ ಡೇ ಕೂಡ ನಾವು ಆಚರಣೆ ಮಾಡ್ಬೇಕಂತಿದ್ದೀವಿ ಶಿಡ್ಲಘಟ್ಟ ತಾಲೂಕಲ್ಲಿ. ಅದೇ ಮೈದಾನದಲ್ಲೇ ಆಚರಣೆ ಮಾಡಬೇಕು. ಬಿಒ ಕಡೆಯಿಂದ ರೆಪ್ರೆಸೆಂಟೇಷನ್ ಯಾರು ಬಂದಿಲ್ವಾ ಗೋಕುಲ್? ಯಾಕಂದ್ರೆ ಅವ್ರದೇ ಮೇನ್ ರೋಲ್ ಇರುತ್ತೆ ಗಣರಾಜ್ಯೋತ್ಸವಕ್ಕೆ. ಮಕ್ಕಳು ಮತ್ತೆ ಟೀಮ್ಸ್ ಮತ್ತೆ ತಂಡ ರಚನೆ ಯಾರ್ಯಾರಿರುತ್ತೆ ಅವ್ರದೇ ಮೇನ್ ಬರುತ್ತೆ. ಯಾಕಂದ್ರೆ ಅವರು ಮೆರವಣಿಗೆ ಮತ್ತೆ ಎಲ್ಲ ಬ್ಯಾಂಡ್ ಮತ್ತೆ ಎಷ್ಟು ಕಲ್ಚರಲ್ ಇವೆಂಟ್ಸ್ ಇದೆ, ಪ್ರೈವೇಟ್ ಸ್ಕೂಲು ಮತ್ತೆ ಗವರ್ಮೆಂಟ್ ಸ್ಕೂಲು ಎಷ್ಟು ಯಾರ್ಯಾರು ಡಾನ್ಸ್ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಮೇನ್ ರೋಲೇ ಬಿಒ ಅವ್ರಿಗೆ ಬರುತ್ತೆ. ಸೊ ಬಿಒ ಒಂದು ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆ ಇಂಟಿಮೇಟ್ ಮಾಡಿದ್ವಿ. ಸೊ ಲಾಸ್ಟ್ ಟೈಮ್ ನಾವು ಅದೇ ಎಲ್ಲ ತಾಲೂಕ್ ಲೆವೆಲ್ ಆಫೀಸರ್ಸ್ಗೆ ಏನ್ ಜಗದೀಶ್ ಆಗ್ತಿದ್ದೀರಾ ಮೆಂಬರ್ ಸೆಕ್ರೆಟರಿ ಮತ್ತೆ ರಿಪಬ್ಲಿಕ್ ಡೇ ಅಲ್ಲಿ ಕಾರ್ಯದರ್ಶಿ ಅವರೇ ಇಂಪಾರ್ಟೆಂಟ್ ಅಲ್ಲ. ಗಣರಾಜ್ಯೋತ್ಸವಕ್ಕೆ ಮಕ್ಕಳಿದ್ರೆ ನಾವು ಯಾರು ಇವೆಂಟೇ ಮಾಡೋಕ್ಕಾಗಲ್ಲ. ರಿಪಬ್ಲಿಕ್ ಡೇ ಸಮಥಿಂಗ್ ವಿತ್ ಈ ಸಲ ನಾವು ಅದೇ ಈ ಸಲ ಒಂದು ಪೋಡಿಯಂ ಕಟ್ಟಣ ಅಂತ ಅನ್ಕೊಂಡಿದ್ದೀವಿ ನಾವಲ್ಲಿ ಗ್ರೌಂಡ್ ಅಲ್ಲಿ. ಸ್ವಲ್ಪ ಸ್ಟೇಜ್ ಫ್ಲಾಗ್ ಹಾಯ್ಸ್ಟಿಂಗ್ ಮಾಡೋದಕ್ಕೆ ಒಂದು ಚಿಕ್ಕದಾಗಿ, ಯಾಕಂದ್ರೆ ಅದು ಲೋವರ್ ಲೆವೆಲ್ ಗ್ರೌಂಡ್ ಅಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಅದು ಮೆಷರ್ಮೆಂಟ್ಸ್ ರೇಡಬಲಿ ಬಂದಿಲ್ಲ. ಅದೇ ಒಂದು ಸ್ಟೇಜ್ ಒಂದ್ಸಲ ಹೋಗೋಣ ಈಗ. ಫೀಲ್ಡ್ ಯಾಕಂದ್ರೆ ಟೌನ್ ಲಿಮಿಟ್ಸ್ ಬರುತ್ತೆ, CMC ಕಮಿಷನರ್ ಅವರು ಬರ್ತಾರೆ, ನಾನು ಬರ್ತೀನಿ. ಯಾವ ಜಾಗದಲ್ಲಿ ನಾವು ಅದನ್ನ ಮಾಡ್ಬೇಕಂತ ನೋಡಿದ್ರೆ ಅದು ಸ್ಟೇಜ್ ಒಂದು ಸ್ಮಾಲ್ ಮಾಡ್ಬಿಟ್ಟು ಫ್ಲಾಗ್ ಹಾಯ್ಸ್ಟಿಂಗ್ ಎಡ್ಮಿಷನ್ ಮಾಡೋಣ. ಬಿಕಾಸ್ ಎಲ್ಲ ಕಡೆ ಇದೆ ನಮ್ದು ನೆಲದಿಂದಾನೇ ಫ್ಲಾಗ್ ಅಂತ ಬರೋದು ಸ್ವಲ್ಪ ಇದು ಮಾಡಿದ್ರೆ ಆ ಥರ ನಾವು ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬೇರೆ ಏನಾದ್ರು ತಾಲೂಕ್ ಲೆವೆಲ್ ಆಫೀಸರ್ ಸಜೆಷನ್ಸ್ ಇದ್ರೆ ಕೊಡ್ಬೋದು. ಯಾಕಂದ್ರೆ ಎಲ್ಲ ವರ್ಷನೂ ಮಾಡೋದು
ಪ್ರೊಮಿಸಸ್ ಕೋರ್ಟ್ ಇಂದ ಇದು ಮಾಡ್ಕೊಂಡು ವಿ ಕ್ಯಾನ್ ಜಾಸ್ತಿ ಬೇಡ ಒಂದು 4-5 ಸ್ಕೂಲ್ಗಳು ಇದ್ರೆ ಪ್ರೈವೇಟ್ ಸ್ಕೂಲ್ಗಳಿದ್ರೆ ಎಲ್ಲ ಬಿಡ್ತಾರೆ. ಸೊ ವಿಲ್ ಯಾವಾಗಲೂ ಈ ಕಡೆಯಿಂದ ಏನೋ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಈ ಏರಿಯಾದಲ್ಲಿ ಮಾಡ್ತಾರೆ. ಓಕೆ, ದಿಸ್ ಇಸ್ ಅ ಗುಡ್ ಐಡಿಯಾ. ಇದನ್ನ ಪ್ರೊಸೀಡಿಂಗ್ಸ್ ಅಲ್ಲಿ ಆಡ್ ಮಾಡಿ. ಸೊ ಆ ತರ ಒಂದು ಮಂತ್ ಫಾಸ್ಟ್ ಟೀಚರ್ ಅವ್ರು ನೀವು ಸಜೆಸ್ಟ್ ಮಾಡಬೇಕು ಏನು ಇನ್ಪುಟ್ಸ್ ರಿಪಬ್ಲಿಕ್ ಡೇ ಏನ್ ಕೊಡ್ಬೇಕಂತ ನೀವು ಇದೀರಲ್ವಾ, ಅಂದ್ರೆ ಯಾರೋ ಒಬ್ರು ಇಲಾಖೆ ಕಡೆಯಿಂದ ಒಬ್ಬರಿದ್ರು ಇಟ್ ಇಸ್ ವೆರಿ ಇನ್ಸೈಟ್ಫುಲ್ ಥಾಟ್ಸ್. PU ಕಾಲೇಜಸ್ನ ಎಲ್ಲೂ ಇನ್ವೈಟ್ ಮಾಡಿಲ್ಲ. ನಾನು ಆಕ್ಚುಲಿ PU ಕಾಲೇಜ್ ಪ್ರಿನ್ಸಿಪಾಲ್ ಇದ್ದೀನಿ. ಇಲ್ಲಿ ಈ ಸತಿಯಿಂದ ಪಾರ್ಟಿಸಿಪೇಟ್ ಮಾಡಿಲ್ಲ. ಏನಕ್ಕೆ ಅವ್ರನ್ನ ಬಿಟ್ಟಿದ್ದೀವಿ? ಬೇರೆ ಅದರ್ ಆಕ್ಟಿವಿಟಿ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ, ಸರ್ ರೆಪ್ಯುಟೇಟ್ ಒಂದು ಸೆಕ್ಷನ್ ಮಕ್ಕಳು ಬೇಕು ಅಂತ. ಸೊ ನಾನು ಕಳಿಸ್ತಾ ಇರ್ತೀನಿ. ಲಾಸ್ಟ್ ಟೈಮ್ ಫಸ್ಟ್ ಆಗಿ ಬೇರೆ ಪ್ರೋಗ್ರಾಮ್ಸ್ ಏನಾದ್ರು ಮಾಡೋದಾದ್ರೆ ಅವೇರ್ನೆಸ್ ಇಫ್ ಇಟ್ ಇಸ್ ರಿಲೇಟೆಡ್ ಟು ನೇಷನ್ ಆರ್ ಸೊಸೈಟಿ ಆರ್ ಎನ್ವಿರಾನ್ಮೆಂಟ್ ಡೆಫಿನೆಟ್ಲಿ ಬೇರೆ ಅಲ್ಲ, ಮೋರ್ ನಂಬರ್ ಆಫ್ ಚಿಲ್ಡ್ರನ್ ಗ್ಯಾದರಿಂಗ್ ಆನ್ ರಿಪಬ್ಲಿಕ್ ಡೇ ಒಳ್ಳೆ ಆಪರ್ಚುನಿಟಿ. ಬಿಕಾಸ್ ವರ್ಷದಲ್ಲಿ ಎರಡೇ ಈ ತರ ಬರೋದು, ಅವ್ರಿಗೂ ಒಂದು ಮೂಮೆಂಟ್ ಚೆರಿಶ್ ಮಾಡ್ಕೊಳಕ್ಕೆ ಈ ತರ ಬಂದಿದ್ದಪ್ಪ, ಈ ತರ ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತ. ಸೊ ನಮಗೂ ಇಟ್ ವಿಲ್ ಬಿ ವೆರಿ ಗುಡ್ ಟು ಸಿ ದ ಇನ್ಫಾರ್ಮೇಶನ್. 2 years ಬ್ಯಾಕ್ ಕಾಲೇಜಸ್ನ ಇನ್ವೈಟ್ ಮಾಡ್ತಿರ್ಲಿಲ್ಲ. 2 years ಬ್ಯಾಕ್ 3 years ಬ್ಯಾಕ್ ಸ್ವಾಮಿ ಸರ್ಗೆ ಹೇಳಿ ಇದೇ ರೀತಿ ಒಂದು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಬೇಕಾದ್ರೆ ಹೇಳಿದ್ವಿ, ಸರ್ ಟೀಚರ್ಸ್ ಡೇಗೆ PU ಕಾಲೇಜಸ್ನ ಇನ್ವೈಟ್ if ಮಾಡ್ತೀವಿ. all the PU college teachers are will send their students and the students are ready to participate, I have no say in that. NCC will be part of this NCC. So NCC ಮಾಡಿದ್ದಾರೆ. PU ಕಾಲೇಜಸ್ ಸೊ ಔಟ್ಸೈಡ್ ಏನಿದೆ ಅವ್ರದ್ದು ಬ್ಯಾಂಡ್ ಮಾರ್ಚ್ ಪಾಸ್ ಮತ್ತೆ ಇದು ಔಟ್ಸೈಡ್ ಒಂದು ಈ ತರ ಮಾಡಿ ಒಳಗಡೆ ಅವ್ರಿಗೂ ಏನಾದ್ರು ಬೇಕಿದ್ರೆ ವಿ ಕ್ಯಾನ್ ಆಡ್ ಸಮ್ ಇವೆಂಟ್ ಆಫ್ ದಟ್. ಸೊ ಬೇಕಾಗಿರೋದು ಅವ್ರಿಗೇನೆ ಅಲ್ಲ PU ಕಾಲೇಜ್ ಮಕ್ಕಳಿಗೆ. ಅಲ್ಲ, ಬಿಕಾಸ್ PU ಕಾಲೇಜ್ ಮಕ್ಕಳು ದೇ ಆರ್ ಇನ್ ದ ಮೋಸ್ಟ್ ಕ್ರೂಷಿಯಲ್ ಏಜ್, the budding age and everything. So this whether they make them the patriot ಆಗಿ ಇದೇ ತರ ಮಕ್ಕಳು ಯಾವ ಕಡೆ ಇರ್ತಾರೆ ಅಂತ ಕ್ರೂಷಿಯಲ್ ಏಜ್ ಅಲ್ಲಿ ಇರುತ್ತೆ. ಸೊ ಎಷ್ಟು ಬರ್ಬೋದು PU ಚಿಲ್ಡ್ರನ್ ಅಂದಾಜು? ಸೊ ನಮ್ಮ ಟೌನ್ ಅಲ್ಲಿ ಈಗ ಸೊ ಸ್ಟ್ರೆಂತ್ ಎಷ್ಟು ಬರ್ಬೋದು ಸ್ಟೂಡೆಂಟ್ಸ್ ಅಪ್ರಾಕ್ಸಿಮೇಟ್ಲಿ? ಮೇ ಬಿ ಮೋರ್ ದೆನ್ ಟೋಟಲ್ ಎಲ್ಲ ಸೈನ್ಸ್ ಕಾಮರ್ಸ್ ಟೋಟಲ್ PU ಕಾಲೇಜ್ ಸ್ಟ್ರೆಂತ್ ತಗೊಂಡ್ರೆ ನಿಮಗೆ ಮೋರ್ ದೆನ್ 2000 ನಿಯರ್ಲಿ 2500 That's a very good number. ಇದೆ. So outside come. So well it ಕೂಡ ಆ ಥರ ಮಾಡ್ಬೋದು. ಇವನ್ನ ಬೇಕಿದ್ರೆ ನಾವು ಕೋರ್ಟ್ ಸೂಪರ್ವೈಸರ್ಸ್ ಅಂತ ನೋಡೋದು ಪ್ರಿನ್ಸಿಪಾಲ್ who's the ಸೀರಿಯಸ್. Okay, and this is with BO. BO ಅಲ್ಲ BO ಇದಕ್ಕೆ ಬರೋಕ್ಕಾಗೋದಿಲ್ಲ ಅಂತ They're not part of any organization. NCC ಇಲ್ಲ NSS ಗ್ರೂಪ್ಸ್ ಇರುತ್ತೆ. ಡಿಗ್ರಿ ಕಾಲೇಜ್ ಅದು ಆಕ್ಚುಲಿ ಅದ್ರ ಪ್ರಪೋಸಲ್ ಏನಿದೆ ಅಲ್ಲಿ DD ಆಫೀಸ್ ಇಂದ ಪ್ರಪೋಸಲ್ ಕಳಿಸ್ಬೇಕು. ಸೊ ನಮ್ಮ ಕಡೆಯಿಂದ ಶೆಲ್ಟರ್ ಏನಿದೆ ಇಟ್ ಡಸಂಟ್ ಕಮ್ ಟು ಆರ್ ತಾಲೂಕ್ ಲೆವೆಲ್ ಸ್ಟೇಡಿಯಂ ಮತ್ತೆ ಯಾರಿದೆ ಸ್ಪೋರ್ಟ್ಸ್ ಆಫೀಸರ್ ಯಾರಿದ್ದಾರೆ ಅವ್ರು ಹೋಗುತ್ತೆ. ಸೊ ಅವರಿಂದ ಸರ್ ಅವ್ರು ಗೊತ್ತು ಮಾಹಿತಿ. ಅವರು ಇತಿಹಾಸದಿಂದ ಎಲ್ಲ ತಾಲೂಕುಗಳಲ್ಲಿದೆ, ನಮ್ಮ ಶಿಡ್ಲಘಟ್ಟದಲ್ಲಿಲ್ಲ. ಬಿಸಿಲಲ್ಲಿ ಪಾಪ ಮಕ್ಕಳನ್ನ ಒಂದು ಶೆಲ್ಟರ್ ಇಲ್ಲ. ಆ ಶೆಲ್ಟರ್ ಪ್ರಪೋಸಲ್ ಕಳಿಸಿದ್ವಿ. ಲಾಸ್ಟ್ ಇಯರ್ ಮಾತು ಕೊಟ್ಟರು, ಇಲ್ಲ ಸರ್ ಇನ್ನೊಂದು ವರ್ಷದಲ್ಲಿ ಮಾಡಿಸ್ಬೇಡ. ಒಂದು ಕೆಲಸ ಮಾಡೋಣ, ಲಾಸ್ಟ್ ಟೈಮ್ ಕಳ್ಸಿರೋದಕ್ಕೆ ಒಂದು ಅಟ್ಯಾಚ್ಮೆಂಟ್ ಉಲ್ಲೇಖ ಹಾಕ್ಬಿಟ್ಟು ನೀವು ಇನ್ನೊಂದು ಕಳಿಸಿ, ನಾನು ಇನ್ನೊಂದು ಸೈಟ್ ಮಾಡ್ಬಿಟ್ಟು ಮಾಡಿದ್ರೆ ಅಟ್ಲೀಸ್ಟ್ ಇಫ್ ನಾಟ್ ಫಾರ್ ನಾವು ಈಗ ನಾವು ಕಳಿಸ್ಕೊಂಡು ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ August 15ಗಾದ್ರೂ ಸಮಥಿಂಗ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ಇವತ್ತಿಗಾಗಲ್ಲ. ಅದೇ ಸರ್ ಅದು ಪೋಡಿಯಂ ಒಂದು ಕನ್ಸ್ಟ್ರಕ್ಷನ್ ಸ್ವಲ್ಪ ಸ್ಟೇಜ್ ತರ ಗ್ರೌಂಡ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಫ್ಲಾಗ್ ಕೆಳಗಡೆಯಿಂದ ಮಾಡ್ತಿದ್ದಾರೆ, ಸ್ಟೆಪ್ಸ್ ಬೈ ಸ್ಟೆಪ್. ಅದನ್ನು ಡೆಮಾಲಿಷನ್ ಮಾಡಿ ಕಟ್ಟಬೇಕು ಅಂತ ಇದು ಮಾಡ್ತಿದ್ರು ಅಂತ ಹೇಳ್ತಾ ಇದ್ರು. MLA ಸಾಹೇಬ್ ಅವರು 2 ಸಾರಿ ಅದೇ ಪೂರ್ತಿ ಅದನ್ನೆಲ್ಲ ಇದು ಮಾಡಿಬಿಟ್ಟು ಮಾಡೋಣ. ಅಲ್ಲ, ಯಾಕಂದ್ರೆ ಪೂರ್ತಿ ಅದನ್ನ ಫುಲ್ ಹೊಡೆದಾಕಿ ಮಾಡೋದಕ್ಕೆ ದಟ್ ವಿಲ್ ಟೇಕ್ ಟೈಮ್. ಅಟ್ಲೀಸ್ಟ್ ಮಿನಿಮಮ್ 3 to 6 months. ಇಲಾಖೆದವರೇ ಇದಾರಲ್ಲ PWD ಅವರು ಹೇಳಿದ್ರು. ಅಲ್ಲ, ನೀವೇ ಹೇಳಿ ಒಂದು ಅಂದಾಜು ಫುಲ್ ನಾವು ಹೊಡೆದಾಕೊಂಡು ಮಾಡೋದಕ್ಕೆ ನಮಗೆ ಲಾಂಗ್ ಟರ್ಮ್ ಆಗುತ್ತೆ ಪೂರ್ತಿ ಮಾಡಿ ಅಕ್ರಮಿಗಾಗಿ ಮಾಡೋದಕ್ಕೆ. ಸೊ ಟೆಂಪ್ರವರಿಯಾಗಿ ಅಟ್ಲೀಸ್ಟ್ ಒಂದು ಸ್ಟೇಜ್ಗೆ ಇದು ಮಾಡೋ ಥರ ಅಥವಾ ಅದನ್ನ ಮಾಡ್ಬೋದಲ್ವ ನಾವು? ಅದು ಏನು 10 days ಹಾಕಿದ್ರೆ ಕ್ಯೂರಿಂಗ್ ಆಗುತ್ತೆ. ಅದು ಆಗ್ಬಿಟ್ಟು ಅದನ್ನ ಚೂರು ಒಂದು ರಾಡ್ ಹಾಕ್ಬಿಟ್ಟು ಪೇಂಟ್ ಮಾಡ್ಬಿಟ್ಟು ಮಾಡಿದ್ರೆ ಎಷ್ಟೊಂದು 3x3 feet ಇಸ್ ಸಫಿಷಿಯಂಟ್ ಅಲ್ವಾ? ಅದೇ ನಾವು ಯಾವ ಜಾಗದಲ್ಲಿ ಮಾಡ್ತೀವಿ ಅದೇ ಜಾಗನ ಎಲಿವೇಟ್ ಮಾಡೋಣ, ಸ್ಟೆಪ್ ಇಟ್ಬಿಟ್ಟು ಅದನ್ನ ಮಾಡ್ಬಿಟ್ಟು ಹೈಟ್ ಮಾಡಿಸ್ಬಿಟ್ಟು ಮಾಡೋಣ. ಹೈಟ್ ಮಾಡಿಸ್ತು ಅಲ್ಲೇ ಸ್ಟೆಪ್ಸ್ ಹಾಕ್ಬಿಟ್ಟು ಮಾಡೋಣ. ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ಐಡಿಯಾ ಕೊಟ್ಟಿದ್ರಿ ಆಕ್ಚುಲಿ, ಬಟ್